ಅಂದ್ಕೊಂಡಿದ್ದೆಲ್ಲ ಕನಸು ಈಡೇರಿದೆ ಅಂತ ಅನಿಸ್ತಾ ಇದೆ ಸರ್ ಒಂದಷ್ಟು. ನಾನು ಕನಸು ಕಂಡೇ ಇಲ್ಲ ಸರ್. ಐ ಹ್ಯಾವ್ ನೆವರ್ ಡ್ರೆಮ್ಟ್. ಜಸ್ಟ್ ನಾನು ಇವಾಗ ಇದು ಸತ್ಯನೇ ಹೇಳ್ತಾರೆ. ನಾನು ಐ ಹ್ಯಾವ್ ನೆವರ್ ಡ್ರೆಮ್ಟ್. ನಾನಂದರೆ ಇವನ್ ಈ ಮೆಟಫಾರಿಕಾಗಿ ತೊಗೊಳಕೋದ್ರು, ಇದರಲ್ಲಿ ತೊಗೊಳಕೋದ್ರು, ನಾಟ್ ಇನ್ ಲಿಟ್ರಲ್ ಸೆನ್ಸ್ ಅಂತಂದ್ರೂ ಇದೆಲ್ಲ ನನ್ನ ಆಸೆಗಳಿತ್ತು. ನಂದು ಏನೂ ಇರಲಿಲ್ಲ. ನನಗೆ ಬಹುಶಃ ಪ್ರಾಬಬ್ಲಿ ದಟ್ ಇಸ್ ವೈ ನನಗೆ ಸಿನಿಮಾದಲ್ಲಿ ನಾನು ಐ ವಾಸ್ ಸೋ ಸಾರ್ಟೆಡ್ ವಿತ್ ಮೈ ಕರಿಯರ್. ಸಿನಿಮಾ ಮಾಡಬೇಕಷ್ಟೇ ನಮಗೆ. ವಿ ಹ್ಯಾವ್ ಟು. ಆ್ಯಂಡ್ ಆ ಥಿಯೇಟ್ರ್ ಒಳಗಡೆ ಹೋದಾಗ ಆ ಜನ ಇಷ್ಟಪಡಬೇಕು, ವಿಸಿಲ್ ಹೊಡಿಬೇಕು, ಅವ್ರಿಗೆ ಇಷ್ಟ ಆಗಬೇಕು ಸಿನಿಮಾ. ಅದನ್ನು ಬಿಟ್ಟರೆ ನಾವು ಇದು ಹಿಡ್ಕೊಬೇಕು, ಹಂಗೆ ಅನ್ಕೊಬೇಕು, ಇಷ್ಟು ಮಟ್ಟಿಗೆ ಹೋಗಬೇಕು. ಯಾವತ್ತೂ ಒಂದು ದಿವಸ ಚಿತ್ರ ಸಿನಿಮಾ ಅನ್ನೋದು ನಮ್ಮನ್ನು ಎಲ್ಲೋ ಒಂದು ಕಡೆ ಕೂರಿಸಿರುತ್ತೆ. ಸ್ನೇಹಿತರು, ನಮ್ಮ ಬಳಗ, ಫ್ಯಾನ್ಸ್ ಇವರೆಲ್ಲ ಕರ್ಕೊಂಡೋಗಿ ನಮ್ಮನ್ನು ಆ ಥರ ಪೂಜಿಸ್ತಾ ಇರ್ತಾರೆ. ಯಾವುದು ಅಂದ್ಕೊಂಡೇ ಇಲ್ಲ ನಾನು. ಬರ್ತಾ ಇದೆ. ನೇಚರ್ ಇಸ್ ಬೀನ್ ವೆರಿ ಕೈಂಡ್. ಗಿಫ್ಟ್ ಕೊಡ್ತಾ ಇರುತ್ತೆ, ಸ್ವೀಕರಿಸಬೇಕು, ಹೋಗ್ತಾ ಇರಬೇಕು. ಸೊ ಈಗ ಸರ್, ದ ಮೋಸ್ಟ್ ಅವೈಟೆಡ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ ಸಿನಿಮಾ ವಿಷಯಕ್ಕೆ ಬರೋದಾದರೆ, ಅಜಯ್ ಮಾರ್ಕಂಡೆ AKA ಮಾರ್ಕ್. ಸೊ ಈ ಕಥೆ ಸರ್ ಮ್ಯಾಕ್ಸ್ ಆದಾಗಲೇ ಈ ಕತೆ ಮಾಡಬೇಕು ಅಂತ ಆಯ್ತಾ, ಅಥವಾ ಈ ಕತೆನ ಹುಟ್ಟು ಹಿಂಗಾಯಿತು ಸರ್? ಇಲ್ಲ, ಮ್ಯಾಕ್ಸಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ. ಆ್ಯಂಡ್ ಯಾರ್ಯಾರಿದು ಪ್ರೀಕ್ವೆಲ್ಲು ಅಥವಾ ಸೀಕ್ವೆಲ್ ಅನ್ಕೊತಾರೆ, ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಇಟ್ಸ್ ಇನ್ ದ ಸೇಮ್ ಜಾನ್ರ ಆಫ್ ಏನಂತೀರಿ, ಒಂದು ಟೈಮ್ ಲೈನಿಂದ ಹಿಡ್ಕೊಂಡ್ರೆ ಟೈಮ್ ಕನ್ಸ್ಟೆಂಟ್, ಟೈಮ್ ಲಿಮಿಟ್. ಎಸ್ ಇದರಲ್ಲೂ ಅವ್ರದ್ದು ಈವನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಅವ್ರ ಸೆಟಪ್ ಡಿಫ್ರೆಂಟ್ ಇದೆ. ಅವ್ರ ತಾಯಿ ಬೇರೆ, ಟೈಮ್ ಲೈನೇ ಬೇರೆ, ಊರೇ ಬೇರೆ, ಆ ಸೆಟಪ್ಪೇ ಬೇರೆ. ಇದರಲ್ಲಿ ಅದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ಇದಾದ ಮ್ಯಾಕ್ಸ್ ಆಗಿ ಎಷ್ಟೋ ಟೈಮ್ ಆದಮೇಲೆ ಒಂದು ಕತೆ ತೊಗೊಂಬಂದಿದ್ದವರು. ಕತೆ ತೊಗೊಂಡು ಬಂದು ಮಾಡಬೇಕಾದ್ರೆ ಆ್ಯಕ್ಚುಲಿ ಬಿಗಿನಿಂಗ್ ಬಂದಾಗ ಇದರಲ್ಲಿ ಟೆಂಪರರಿ ಒಂದು ಚಿಕ್ಕ ಸಸ್ಪೆನ್ಷನ್ ಇಟ್ಟು ಏನೋ ಒಂದು ಇತ್ತು, ಅದೇನೋ ಮಾಡಿದ್ರು ಅವರು. ಐ ಡೋಂಟ್ ರಿಮೆಂಬರ್. ಬಟ್ ಅದು ಹೋಗ್ತಾ ಹೋಗ್ತಾ ವಿ ಕ್ರಿಯೇಟೆಡ್ ಸಮಥಿಂಗ್ ಎಲ್ಸ್. ಆವಾಗಲೇ ಈ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿತ್ತು. ಲುಕ್ ಬೇರೆ, ಒಂದು ಆ್ಯನಿಮಲ್ ಬಿಹೇವಿಯರು ಟೋಟಲಿ ಅಟೈರ್ ಬೇರೆ, ಎವ್ರಿಥಿಂಗ್ ಇಸ್ ವೆರಿ ಡಿಫ್ರೆಂಟ್ ಇನ್ ದಟ್. ಸೊ ಅದು ಆಮೇಲೆ ಹುಟ್ಕೊಂಡಿದ್ದು. ಅದಕ್ಕೂ ಸಂಬಂಧ ಇಲ್ಲ. ಫಸ್ಟಿಗೆ ಒಂದು ಅಂದ್ಕೊಂಡಿದ್ದಂತೂ ಸತ್ಯ, ನಾವು ಮಾಡೋಣ ಅಂದ್ಕೊಂಡು. ಓಕೆ. ಬಟ್ ಅದು ಸ್ಟೋರಿನೂ ಸೆಟ್ ಆಗ್ತಾ ಇರಲ್ಲ, ನಮ್ಗೆ ಯಾಕೋ ಫೋರ್ಸ್ಡ್ ಅನಿಸ್ತು. ಅದು ಬೇಡವೇ ಬೇಡ ಅಂತ ಅದಕ್ಕೆ ಸಂಬಂಧನ. ಬಿಕಾಸ್ ಮೇ ಬಿ ಆ ಟೀಮ್ ಅದೇ ಆಗಿರೋದ್ರಿಂದ, ಟೆಕ್ನಿಕಲ್ ಟೀಮ್ ಅದೇ ಆಗಿರೋದ್ರಿಂದ ನಿಮಗೆ ಆ ಫೀಲ್ ಬರ್ತಾ ಇರಬೇಕು. ಸರ್, ವಿಜಯ್ ಅವರು ಡೆಬ್ಯೂ ಸಿನಿಮಾ ಒಂದು ನಂಬಿಕೆ ಇಟ್ಟು ಕೆಲಸ ಕೊಡ್ತೀರಿ, ಅದು ಉಳಿಸ್ಕೋತಾರೆ, ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಇಲ್ಲ. ಐ ಥಿಂಕ್ ನಮಗೆ ಈಗ ಸಿನಿಮಾ ಮಾಡೋದು ಒಂದು ಆಸೆ ಇರ್ಬೇಕಾದ್ರೆ ನಾವು ಮೆನ್ಯೂ ಕಾರ್ಡ್ ಹಿಡ್ಕೊಂಡು ಕೂತ್ಕೊಳ್ಳೋದು ಬೇರೆ. ಅಂದರೆ ನಾನು ನನ್ನ ಲೈಫಲ್ಲಿ ಇಂತಿಂಥವ್ರೊಟ್ಟಿಗೆ ಸಿನಿಮಾ ಮಾಡಬೇಕು, ಇವರೊಟ್ಟಿಗೆಲ್ಲ ಇರಬೇಕು ಅನ್ನೋದು. ಅದು ಬಿಟ್ಬಿಟ್ಟು ನಾನು ಸಿನಿಮಾ ಮಾಡಬೇಕು ಅಂತ ಹೋದರೆ ನಾವೇನು ವೆರೈಟಿ ಹುಡ್ಕಲ್ವಲ್ಲ. ನಾವು ಅಂದ್ಕೊಂಡಿದ್ದು ಇಂಥ ಟೀಮ್ ನನಗೆ ಆ ಸಿನಿಮಾ ಮಾಡೋಕ್ಕಾಗತ್ತೆ ಅಂದರೆ ಐ ಥಿಂಕ್ ನಾವೆಲ್ಲರೂ ಕಂಫರ್ಟಲ್ಲಿ ಹೋಗ್ಬಿಡ್ತೀವಿ. ಅವ್ರು ಬರ್ತಿದ್ದ ಹಾಗೆ ಒಂದು ಕತೆ ಮಾಡೋಣ ಈಗ ಹಾಗೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಿಜಯ್. ನಿಮಗೆ ಇನ್ಕ್ಲೂಡಿಂಗ್ ನೀವು ಚಂದ್ರೂನ ನೋಡೋಕ್ಕೆ ಹೋದರೆ ಇದು 6ನೇ ಸಿನಿಮಾ ನಂದು ಚಂದ್ರು ಒಟ್ಟಿಗೆ DOP. ಸೊ ದಟ್ ಈಸ್ ಆಲ್ಸೋ ಸಮಥಿಂಗ್ ವೆರಿ ಹ್ಯೂಜ್. ನೋ, ಸಿಕ್ಸ್ ಫಿಲ್ಮ್ಸ್ ಹ್ಯಾವ್ ಡನ್ ವಿತ್ ಹಿಮ್. ನೋಡ್ತಾನೆ. ಸೊ ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್ ಟು. ಅಂದರೆ ಇಟ್ ಜಸ್ಟ್ ಬಿಕಮ್ಸ್ ಎ ಕಂಫರ್ಟಬಲ್ ಝೋನ್ ಸರ್, ಅಷ್ಟೇ. ಇವಾಗ ಒಬ್ಬ ಚಹಾಗ್ರಾಹಕ ಅವ್ರದ್ದು ತೊಗೊಳಕ್ಕೆ ಹೋದರೆ ನಾವು ಹೇಳ್ದಂಗೆ ತೆಗಿತಾರೆ. ಅವ್ರು ಏನು ಹೇಳ್ತಾರೋ ಅದನ್ನೇ ತೆಗಿತಾರೆ. ನಾವು ಅಂದ್ಕೊಂಡಂಗೆ ಆ ಟೋನ್ ಬರುತ್ತೆ, ಕಲರ್ ಪ್ಯಾಲೆಟ್ ಇರುತ್ತೆ ಅಂದಾಗ ನಾವು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸಪೋಸ್ ಆ ಒಬ್ಬ ಚಹಾಗ್ರಾಹಕ, ನಾನು ಹೇಳೋದು ಅವ್ರದ್ದು ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಆರ್ ಕನ್ಸೀವಿಂಗ್ ನಮ್ಮ ಈ ಕತೆಗೆ ಸೂಟ್ ಆಗ್ತಾಯಿಲ್ಲ ಅಂದರೆ ಬೇರೆ. ಬಟ್ ಐ ಥಿಂಕ್ ನಮಗವ್ರಿಗೂ ತುಂಬ ಇದಾಯಿತು. ಹಾಗೆಯೇ ವಿಜಯ್, ಐ ಥಿಂಕ್ ವಿಜಯ್ ಫಸ್ಟ್ ಬರಬೇಕಾದ್ರೆ ಅವರಿಗೆ ಕನ್ನಡ ಮಾರ್ಕೆಟು ಹಾಗೂ ನಮ್ಮ ಬಗ್ಗೆ ತುಂಬ ಗೊತ್ತಿರಲಿಲ್ಲ. ಒಂದು ಸಿನಿಮಾದಲ್ಲಿ ತಿಳ್ಕೊಂಡ್ಮೇಲೆ ಸೆಕೆಂಡ್ ಸಿನಿಮಾದಲ್ಲಿ ನಮಗೆ ಜಾಸ್ತಿ ಏನಂತೀರಿ ಕರೆಕ್ಷನ್ಸೇ ಬರಲಿಲ್ಲ. ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು. ಅವ್ರು ತಲೆಯಲ್ಲಿ ಇಟ್ಕೊಂಡಿದ್ದು ಒಂದೇ, ಕನ್ನಡ ಆಡಿಯನ್ಸ್. ಓಕೆ. ಅವ್ರು ನನ್ನೂ ತಲೆಯಲ್ಲಿ ಇಟ್ಕೊಂಡಿಲ್ಲ ಈ ಸಿನಿಮಾ ಬರೀಬೇಕಾದ್ರೆ. ಓಕೆ, ನನ್ನ ಫ್ಯಾನ್ ಬೇಸ್ ಏನು ಅಂತ ಗೊತ್ತು, ಅಲ್ಲಿಗೆ ಬಿಟ್ಬಿಡೋಣ ಸರ್. ಬರೋರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತು, ಅದಷ್ಟೂ ಬರೆಯೋಣ, ಅದಷ್ಟು ಕೊಡ್ತೀನಿ. ಸೊ ದಟ್ ಹೌ ಹಿ ಈಸ್ ಡನ್ ಅ ಫ್ಯಾಬುಲಸ್ ಜಾಬ್. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಸರ್. ಈಗ ಬೇರೆ ಭಾಷೆಯದ ಬರುವಂಥ ಡೈರೆಕ್ಟರ್ ನಮ್ಮ ನೇಟಿವಿಟಿನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಸೊ ವಿಜಯ್ ಅವ್ರಿಗೆ ಅದು ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತಾ, ಕಷ್ಟ ಆಯಿತಾ, ಅಥವಾ ನಿಮ್ಮ ಸಪೋರ್ಟ್ ಏನಾದರೂ ಇತ್ತಾ ಅವರಿಗೆ? ಇದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಮದುವೆ ಕರ್ಕೊಂಬರೋ ಹುಡುಗಿನೂ ಬೇರೆ ಮನೆಯವರು ಬರ್ತಿದ್ದಂಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಮನೆಯವ್ರು ಏನು ಇಷ್ಟಪಡ್ತಾರೆ, ನಾವಿಲ್ಲಿ ಹೇಗಿರ್ಬೇಕು ಅದೆಲ್ಲ ಬಿಟ್ಟು ತಾನೇ ಇಲ್ಲಿ ಬರೋದು. ಹೌದು, ಕರೆಕ್ಟ್. ಆ್ಯಂಡ್ ದೆನ್ ವಾಟ್ ಡಸ್ ಶಿ ಡೂ? ಶಿ ಮೇಕ್ಸ್ ಯುವರ್ ಹೋಮ್ ಹೆವೆನ್. ಎಕ್ಸಾಕ್ಟ್ಲಿ. ಮೇಕ್ಸ್ ಇಟ್ ಸೋ ಬ್ಯೂಟಿಫುಲ್, ರೈಟ್? Director is that only, no?
ಅವ್ರು ಬರ್ತಿದ್ದಾಗ ಮಾಡಬೇಕು, ಇದು ನನ್ನ ಮನೆ ಅಂತ ಅವ್ರು ಯಾವಾಗ ಒಪ್ಕೋತಾರೋ ಮುಗೀತಲ್ಲಿಗೆ. ಈಗ ಕನ್ನಡದಿಂದನೂ ನೀವು ನೋಟಿಸ್ ಮಾಡೋಕ್ಕೆ ಹೋದರೆ ಎಷ್ಟೋ ಕಲಾವಿದರು ಬೇರೆ ಕಡೆ ಹೋಗಿ ಸೆಟ್ಲಾಗಿ ಸೂಪರ್ ಸ್ಟಾರ್ಗಳಾದಾಗ ಅವ್ರು ಇಲ್ಲಿಂದ ಅಲ್ಲಿ ಹೋದಾಗ ಅವ್ರು ಅದನ್ನು ಮನೆ ಅಂತ, ಯಾಕಂದರೆ ಅವ್ರನ್ನ ಸ್ವೀಕರಿಸಿದ್ರು. ಆವಾಗ ಅದು ನನ್ನ ಮನೆ ಅಂತ ಅಂದ್ಕೊಂಡ್ಮೇಲೆ ಅದು ಏನೆಲ್ಲ ಅರ್ಥ ಮಾಡ್ಕೋತಾರೆ, ಏನು ಬೇಕೋ ಕೊಡ್ತಾ ಇರ್ತಾರೆ. ನನ್ನ ಮನೆ ಅಂತ ಬಂದ್ಬಿಡುತ್ತೆ ಅವಾಗ. ಎಕ್ಸಾಕ್ಟ್ಲಿ. ಡು ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗೆ ಅವ್ರು ಬಂದರು, ಇದು ಅವ್ರ ಮನೆ ಆಗೋಯ್ತು. ಒಂದೇ ಒಂದು ಒಳ್ಳೇದೇನಪ್ಪ ವಿಜಯ್ ಬಗ್ಗೆ ಅಂದರೆ ಎಕ್ಸ್ಟ್ರಾರ್ನರಿ, ಇಲ್ಲಿ ಸಕ್ಸಸ್ ಕೊಟ್ಟ ಮೇಲೆ ಅವರು ಈ ಕತೆ, ಈ ಒಂದು ಡೇಟಾ ಇಟ್ಕೊಂಡು ಅಲ್ಲೇ ಹೀರೋಗಳು ಹತ್ರ ಹೋಗ್ಬಿಟ್ಟು ನಾನು ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ನನಗೊಂದು ಸಿನಿಮಾ ಮಾಡಬೇಕು ಅಂತ ಇಮ್ಮಿಡಿಯೇಟಾಗಿ ತಮಿಳಿಗೆ ಓಡೋಗಲಿಲ್ಲ ಅವರು, ವಿಚ್ ಮೆನಿ 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 ಪೀಪಲ್ ಡು. ಎಕ್ಸಾಕ್ಟ್. ಕರೆಕ್ಟ್ ಕರೆಕ್ಟ್ ಸರ್. ಅವ್ರು ಬಂದರು, ವಾಪಸ್ ಬಂದು ಇಲ್ಲೇ ಬಂದರು, ನನ್ನ ಹತ್ರನೇ ಬಂದರು, ನನಗೆ ಕತೆ ಹೇಳಿದ್ರು. ಇದು ಮುಗಿಯೋಷ್ಟರೊಳಗೆ ಮೂರನೇ ಕತೆ ಹೇಳಿದ್ರು. ಮೂರನೇ ಕತೆ ಒಂದು ಇನ್ನೊಂದು ಚೆನ್ನಾಗಿ ಮಾಡಿಕೊಂಡು, ಸಿ ದಟ್ ಇಸ್ ಹೌ ಇಟ್ ಗೋಸ್. ಒನ್ಸ್ ಯು ಅಕ್ಸೆಪ್ಟ್ ಸಮಥಿಂಗ್, ಐ ಥಿಂಕ್ ಇಟ್ ಬಿಕಮ್ಸ್ ಟುಡೇ ಐ ಥಿಂಕ್ ವಿಜಯ್ಗೆ ಅವ್ರಿಗೆ ಕೊಟ್ಟಿರೋ ಒಂದು ಪ್ರೀತಿ ಕರ್ನಾಟಕದಲ್ಲಿ ಒಂದು ಕನ್ನಡಿಗ ಆಗ್ಬಿಟ್ಟವ್ರು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಅರ್ಥ ಮಾಡ್ಕೋತಾರಂದರೆ, ನೀವು ಮಾಧ್ಯಮದಲ್ಲಿ ಅವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಇದರಲ್ಲಿ ಪ್ರೆಸ್ ಮೀಟಿಂಗಲ್ಲಿ ಕೂತು ನೀವು ಕೇಳೋ ಪ್ರಶ್ನೆಗೆ ಪಕ್ಕದಲ್ಲಿ ಏನು ಸೊಲ್ರಾರು ಅಂತ ಕೇಳಲೇ ಇಲ್ಲ ಅವರು. ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಉತ್ತರ ಕೊಟ್ಟರು. ಅದು ಕಾನ್ಫಿಡೆಂಟಾಗೆ ತಪ್ಪು ಸ್ವಲ್ಪ ಕನ್ನಡ ಮಾತಾಡ್ಬೋದು, ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಸೊ ಈಸ್ ಅಕ್ಸೆಪ್ಟೆಡ್ ಇಟ್. ಅವರಿಗೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಪ್ರೀತಿ ಜನ ಕೊಟ್ಟಿರಿ. ಸೊ ಹೇಳ್ತಿದ್ದೀರಿ ಸರ್, ಇನ್ನೊಂದು ಡಿಸ್ಕಷನ್ ಆಗಿದೆ ಸೊ ಎಮ್ ಸೀರೀಸ್ ಕಂಟಿನ್ಯೂ ಆಗುತ್ತಾ ಅಂತ. ವಿ ಡೋಂಟ್ ನೋ ಸರ್, ಅಂದರೆ ಅದು ಇದ್ರ ಜಾನ್ರಲ್ದಲ್ಲೇ ಇಲ್ಲ. ಓಕೆ. ಅದು ಕಾಪ್ ಅಲ್ಲ.